ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್. ಒಂದು ಸೆಕೆಂಡ್ ನಿಮಗೆ. ನಾವು ಇವಾಗ ಬೆಳಿಗ್ಗೆ ಒಂದು 8 ಗಂಟೆ ಆಗಿದೆ. ನಾಷ್ಟ ಎಲ್ಲ ಮಾಡಿ ನೋಡಿ ಟಿ ವಿ ನೋಡ್ತಾ ಇದ್ದೀವಿ. ಒಂದು ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ತಿದ್ದೋ. ನಮ್ಮ ಫ್ರೆಂಡು ಕೂಡ ಇಲ್ಲೇ ನಿಂತಿದ್ದಾನೆ. ಇವತ್ತು ಅವ್ನು ಹೇಳಿದ್ದಾನೆ ಎಲ್ಲೋ ಈಚೆ ಕರ್ಕೊಂಡು ಹೋಗ್ತೀನಂತ, ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಂತ. ಮತ್ತು ಇನ್ನೊಂದು ಸ್ಪೆಷಲ್ ಏನು ಅಂದರೆ, ನಾನು ಇವತ್ತು ವ್ಲಾಗ್ ಮಾಡ್ತಿರೋದು ನನ್ನ ಕನ್ನಡಿಗ ಎಂಬ ಟಿ ಶರ್ಟ್ನ ಹಾಕ್ಕೊಂಡು ಆಸಾಮಲ್ಲಿ ತಿರುಗಾಡ್ಕೊಂಡು ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸರಿನಾ? ಮತ್ತು ಈಗ ನಾನು ಕೂಡ ಈಗ ವೆಯ್ಟ್ ಮಾಡ್ತಾಯಿದ್ದೀನಿ ನಾವು ಎಲ್ಲಿ ಹೋಗ್ತೀವಿ ಅಂತ ನೋಡೋದಕ್ಕೆ. ಸೊ ಫ್ರೆಂಡ್ಸ್, ನಾವಿವಾಗ ಬಂದಿದ್ದೀವಿ, ನನಗೆ ದಾರಿಯಲ್ಲಿ ಹೋಗ್ತಾ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ನನಗೂ ಗೊತ್ತಿಲ್ಲ, ಆದರೆ ಮಾರ್ಕೆಟಿಗೆ ಬಂದಿದ್ದೀವಿ. ಮಾರ್ಕೆಟಲ್ಲಿ ತೊಗೊಬೇಕಾಗಿತ್ತಂತೆ. ಅವ್ರ ಮಮ್ಮಿ ಹೇಳಿದರು ಅವನಿಗೆ. ಸರಿ, ನಾನು ನೋಡೋಣ ಏನು ತೊಗೊತಾನಂತ. ಹಾಗೆ ನೋಡ್ತಾ ಇರಿ, ವಿಡಿಯೋ ಪೂರ್ತಿ ನೋಡಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಸ್ಸಾಂನ ಅಂಗಡಿಗಳು ಹೇಗಿದೆ ಅಂತ. ಅಸ್ಸಾಂನ ಅಂಗಡಿಗಳು ನಾರ್ಮಲಾಗಿ ಹೇಗಿರ್ತಾವೆ ಅಂದರೆ, ಎಲ್ಲ ಮೇಲ್ಗಡೆ ತಗಡುಗಳು ಹಾಕಿ ಮಾಡ್ಕೊಂಡಿರ್ತಾರೆ. ಗಾಯ್ಸ್ ಇಲ್ಲಿ ನೋಡಿ ಇವಾಗ ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮದಿರೇ, ಇಂಥವ್ರು ನಮ್ಮ ದುನಿಯಾದಲ್ಲಿ ಇರ್ತಾರೆ. ಆಸಾಮ್ನಲ್ಲಿ ನೋಡಿ ಈ ಥರ ಕಾಮನ್ನು. ಒಬ್ಬ ಸಿವಿಲಿಯನ್ಸ್ ಕೂಡ ಈ ಥರ ಆರ್ಮಿ ಡ್ರೆಸ್ ಹಾಕ್ಕೊಂಡು ತಿರುಗ್ತಾ ಇರ್ತಾನೆ. ಮೇಲ್ಗಡೆ ನೋಡಿ ಅವನು ಹೇಗೆ ಹಾಕ್ಕೊಂಡಿದ್ದಾನೆ. ಮೇಲ್ಗಡೆ ಒಂದು ಆರ್ಮಿ ಶರ್ಟ್ ಹಾಕ್ಕೊಂಡಿದ್ದಾನೆ, ಕೆಳಗಡೆ ಒಂದು ಸಿವಿಲ್ ಬಟ್ಟೆ ಹಾಕ್ಕೊಂಡಿದ್ದಾನೆ. ಇದೇ ಥರ ನೋಡಿ, ಅದೇ ಬೆಂಗಳೂರಲ್ಲಿ ನೀವು ಯಾರಾದರೂ ಹಾಕ್ಕೊಳ್ಳೋ ಥರ ನೋಡ್ತೀರಾ? ಅದೇ ಸೌತ್ಗೂ ನಾರ್ತ್ಗೂ ಇರೋ ಡಿಫ್ರೆನ್ಸ್, ಸರಿನಾ? ಆದರೆ ಅಸ್ಸಾಂನಲ್ಲಿ ನೀವು ಮೆಚ್ಚಲೇಬೇಕೇನೆಂದರೆ, ಒಬ್ಬನಾದರೂ ಆರ್ಮಿಯಲ್ಲೋ ಇಲ್ಲ ಪ್ಯಾರಾಮಿಲಿಟ್ರಿಯಲ್ಲೋ ಇದ್ದೇ ಇರ್ತಾನೆ. ಅದೇ ಒಳ್ಳೆಯದು ಅಸ್ಸಾಂಗೆ ಹೇಳ್ಬೇಕು ಅಂದರೆ. ಮತ್ತು ಇವಾಗ ನೋಡಿ ನಮ್ಮ ಫ್ರೆಂಡ್ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದಾನೆ. ಅವನಿಗೆ ಬೇಕಾಗಿದ್ದು ಕಂಫರ್ಟ್ ಮತ್ತು ಬಟ್ಟೆ ಒಗೆಯೋದೇನೋ ಮೆಟೀರಿಯಲ್ಸ್ ತೊಗೊಂಡಿದ್ದಾನೆ. ಇವಾಗ ಇಲ್ಲಿಂದ ಹೊಡ್ತೀವಿ. ಅವ್ನು ಹೇಳಿದ್ದಾನೆ ಅವ್ನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗ ಬನ್ನಿ ಎಂಜಾಯ್ ಮಾಡಿ. ಈ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ನಾನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಅಸ್ಸಾಂನಲ್ಲಿ ತಿರುಗಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಮ ಜೊತೆ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ, ಸರಿನಾ? ಈಗ ಹಂಗೆ ದಾರಿಯಲ್ಲಿ ಹೋಗ್ತಾ ನೋಡಿ, ಪೂರ್ತಿ ಗ್ರೀನ್ ಇರುತ್ತೆ ಅಸ್ಸಾಂ ಯಾವಾಗ್ಲೂ. ನಾನು ನೋಡಿದಾಗೆಲ್ಲನೂ ಇದೇ ಥರ ಇರುತ್ತೆ. ಅಲ್ಲಿ ಯಾವಾಗಲೂ ಚಿಕ್ಕ ಉಂಡಿಗಳು, ನೀರಂತೂ ಜಾಸ್ತಿನೇ ಇರುತ್ತೆ. ನಾನು ನೋಡಿ ಎಂಜಾಯ್ ಮಾಡ್ತಾ ಇರೋದು ಕನ್ನಡಿಗ ಅಂತ ಟಿ ಶರ್ಟ್ ಹಾಕ್ಕೊಂಡು. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಫ್ರೆಂಡ್ಸ್. ನೀವು ಬೇರೆ ರಾಜ್ಯಕ್ಕೆ ಹೋಗಿ ನಿಮ್ಮ ಟಿ ಶರ್ಟ್ ಹಾಕ್ಕೊಂಡು ಈ ಥರ ವೀಡಿಯೋಸ್ ಎಲ್ಲ ಮಾಡೋದು ನನಗೇನೋ ಖುಷಿಯಪ್ಪ. ಈ ಥರ ವೀಡಿಯೋಸ್ ಎಲ್ಲ ಮಾಡೋದು, ಆ ಥರ ಟಿ ಶರ್ಟ್ ಹಾಕ್ಕೊಂಡೆಲ್ಲ ಮಾಡೋದು, ಸರಿನಾ? ಪ್ಲೀಸ್ ವಿಡಿಯೋನ ಎಂಜಾಯ್ ಮಾಡಿ ಮುಂದೆ. ಹಾಗೆ ಗಾಯ್ಸ್, ಯಾರ್ಯಾರು SSC GD ಆಸ್ಪಿರೆಂಟ್ಸ್ ಮತ್ತು ನೀವು ಇಂಡಿಯನ್ ಆರ್ಮಿಗೆ ಸೇರ್ಕೊಬೇಕು ಅಂದರೆ, ಇಂಡಿಯಾ ಪ್ಯಾರಾಮಿಲಿಟ್ರಿಗೆ ಸೇರ್ಕೊಬೇಕು ಅಂತ ಆಸೆ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತೀನಿ. ಯಾವ ಥರ ಎಕ್ಸಾಮ್ ಕ್ರ್ಯಾಕ್ ಮಾಡೋದು, ಫಿಸಿಕಲ್ ಕ್ರ್ಯಾಕ್ ಮಾಡೋದು, ಯಾವ ಥರ ನಿಮ್ಮ ಫಿಸಿಕಲ್ ಬಿಲ್ಡ್ ಮಾಡ್ಕೊಳ್ಳೋದು ಅಂತ, ಸರಿನಾ? ಈಗ ನಮ್ಮ ಫ್ರೆಂಡ್ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದೆಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ನನಗೆ ಇನ್ನೂ ಹೇಳಿಲ್ಲ. ಸೊ ಗಾಯ್ಸ್, ಅವ್ನು ಕರ್ಕೊಂಬರ್ತಿದ್ದಿತ್ತು ಅವ್ರ ಊರ ನದಿಗೆ, ಸರಿನಾ? ಇವಾಗ ನಮಗೆ ಗೊತ್ತಾಗಿದೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ನಾವು ಅವ್ರ ಊರ ನದಿಗೆ ಬಂದಿದ್ದೀನಿ. ನಾನು ನನ್ನ ಕನ್ನಡಿಗ ಟಿ ಶರ್ಟ್ ಹಾಕ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾಯಿದ್ದೀನಿ. ಈ ನದಿ ವ್ಯೂಸ್ ಕೂಡ ತೊಗೊತಾ ಇದ್ದೀನಿ. ನೋಡಿ, ಇದು ಆಸಾಮಲ್ಲಿ ಯೂಸ್ ಮಾಡುವಂಥ ದೋಣಿ. ಇದು ನೋಡಿ ತುಂಬ ಉದ್ದ ಇದೆ. ಇದರೊಳಗೆ ಯಾವಾಗಲೂ ಇವರು ಅಸ್ಸಾಮಲ್ಲಿ ತುಂಬ ಮೀನುಗಾರಿಕೆ ಮಾಡ್ತಾರೆ. ಅಂದರೆ ಮೀನುಗಾರಿಕೆ ಮಾಡೋದು ಅಂದರೆ ಈ ನದಿಗಳಲ್ಲಿ ತುಂಬ ಮೀನುಗಾರಿಕೆ ಮಾಡ್ತಾರೆ ಇವರು. ನಾನು ಕೂಡ ಇವಾಗ ಮನೆಯಲ್ಲಿ ಇವರ ಅಮ್ಮ ಮಾಡ್ಕೊಂಡು ಕೊಡ್ತಿರೋದು ನನಗೆ ಫಿಶ್ ಐಟಮ್ಸ್ ಜಾಸ್ತಿ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ನೋಡಿ ನದಿ ವ್ಯೂ ಎಂಜಾಯ್ ಮಾಡಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. SSC GD ಆರ್ಮಿ ಆಗಿರ್ಬೋದು, ಯಾರು ಬೇಕಾದ್ರೂ ಜಾಯ್ನ್ ಆಗಬೇಕು ಅಂದರೆ ಯಾವ ಥರ ಎಕ್ಸಾಮ್ ಅಪ್ಲೈ ಮಾಡೋದು, ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ನಾನು ಪ್ರತಿಯೊಂದು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ನಾನು ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ,
ಯಾಕಂದರೆ ಅದು ಸ್ಟುಡಿಯೋ ಒಳಗೆ ಕುತ್ಕೊಂಡು ಮಾಡಬೇಕು. ಅದಕ್ಕೆ ನಾನು ರಜಕ್ಕೆ ಬಂದರೆ ಮಾಡ್ತೀನಿ ಅದೆಲ್ಲ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗಾಯ್ಸ್ ನೋಡಿ, ಈ ನದಿ ಅಲ್ಲಿಂದ ಸ್ಟಾರ್ಟ್ ಆಗಿ ನೋಡಿ ಇಲ್ಲಿಂದ ಇತ್ತ ಕಡೆಯಿಂದ ಫ್ಲೋ ಆಗುತ್ತೆ. ಮುಂದೆ ಎಲ್ಲೋಗುತ್ತೆ ಅಂತ ಗೊತ್ತಿಲ್ವಂತೆ, ನಮ್ಮ ಫ್ರೆಂಡ್ಗೂ ಕೂಡ ಗೊತ್ತಿಲ್ವಂತೆ. ಅವ್ನು ಚಿಕ್ಕ ವಯಸ್ಸಿಂದ ಇದ್ದಾನಂತೆ, ಅವನಿಗೆ ಗೊತ್ತಿಲ್ವಂತೆ. ನಾನು ಇನ್ನೇನು ಹೇಳಲಿ, ಹೋಗಲಿ ಬಿಡಿ. ನೋಡಿ ನಾನಂತೂ ನನ್ನ ಟೀ ಶರ್ಟ್ ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಆದರೆ ಇಲ್ಲಿ ಬಿಸಿಲು ತುಂಬಾ ಇದೆ ಫ್ರೆಂಡ್ಸ್, ತುಂಬಾ ಇದೆ. ನಾನು ನದಿ ಮೇಲೆ ನಿಂತ್ಕೊಂಡಿದ್ದೀನಿ, ಆ ಬ್ರಿಡ್ಜ್ ಮೇಲೆ. ಅಂದ್ರೂ ತಣ್ಣಗಂತೂ ಅನ್ನಿಸ್ತಾನೆ ಇಲ್ಲ. ಹಾಗೆ ದಾರಿಲಿ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಚಿಕ್ಕಮ್ಮ ಮನೆ ಸಿಗುತ್ತೆ ನಮ್ಮ ಫ್ರೆಂಡ್ ಅವ್ರದ್ದು. ಹಾಗೆ ಬಂದು ಇವ್ರು ನೋಡಿ ಇದು ಏನು ಇಟ್ಕೊಂಡು ಮಾಡ್ತಾಯಿದ್ರು, ನನಗೆ ಅದೇನಂತ ಗೊತ್ತಿಲ್ಲ. ಅದನ್ನು ತಿಂತಾರಂತೆ ಅವರು, ಅದು ಫಿಶ್ ಅಂತೆ. ನಾನು ಕೇಳೋಕ್ಕೆ ಹೋಗಿಲ್ಲ ಜಾಸ್ತಿ. ನೋಡಿ ಅದರಲ್ಲಿ ತುಂಬ ಪ್ರೋಟೀನ್ ಇರುತ್ತಂತೆ, ತುಂಬ ಒಳ್ಳೆಯದಂತೆ ತಿಂದರೆ. ಅದಕ್ಕೋಸ್ಕರ ಅವರು ಇವತ್ತು ಹಿಡ್ಕೊಂಬಂದು ಮಾಡ್ಕೊಂಡು ತಿಂತಾರೆ ಅವ್ರ ಮನೆಯಲ್ಲಿ, ಸರಿನಾ. ಅದನ್ನು ಎತ್ತಿ ಸೈಡಿಗೆ ಇಡ್ತಾರೆ. ಹೋಗಲಿ ಬಿಡಿ, ಅವ್ರು ಮಾಡ್ಕೊಂಡು ತಿನ್ನಲಿ. ನನಗಂತೂ ಗೊತ್ತಿಲ್ಲ. ಅದನ್ನು ಯಾವಾಗಾದರೂ ಕೇಳಿ ಹೇಳ್ತೀನಿ, ಬೇಕಾದರೆ ನೀವು ಕೆಳಗಡೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಮತ್ತು ತುಂಬ ಮೇಕೆಗಳ್ನ ಬೇರೆ ಸಾಕೊಂಡಿದ್ದಾರೆ. ನೋಡಿ ಇದು ದೇವಸ್ಥಾನ ಅಂತೆ ಇವ್ರ ಮನೆ. ನಾನು ಒಂದು 3-4 ಮನೆ ನೋಡಿದೆ ಇದೇ ಥರ. ವರಾಂಡದಲ್ಲಿ ಸೆಂಟ್ರಲ್ ಇರುತ್ತೆ ಇವ್ರ ಮನೆ ದೇವಸ್ಥಾನಗಳು. ಇವ್ರ ಮನೆ ದೇವಸ್ಥಾನಗಳು ಇಲ್ಲೇ ಇವ್ರು ಪೂಜೆ ಮಾಡೋದಂತೆ, ಸರಿನಾ. ಮತ್ತು ನೋಡಿ ನಮಗೆ ಕೊಟ್ಟಿದ್ದಾರೆ ಅಸ್ಸಾಂನ ಟೀ. ಹೆಂಗೆ ನಮ್ಮ ಕರ್ನಾಟಕದಲ್ಲಿ ಕಾಫಿ ಫೇಮಸ್ಸು, ಹಂಗೆ ಅಸ್ಸಾಮಲ್ಲಿ ಟೀ ಫೇಮಸ್ಸು. ನಾವು ಅದನ್ನು ಎಂಜಾಯ್ ಮಾಡ್ತಾಯಿದ್ದೀವಿ, ಕೊಟ್ಟಿದ್ದಾರೆ. ನಾನಂತೂ ತುಂಬ ಕೂಲ್ ಫೀಲ್ ಮಾಡ್ತಾಯಿದ್ದೀನಿ. ಅಸ್ಸಾಂನ ವಿಲೇಜ್ ಲೈಫ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಪಕ್ಕಾ ವಿಲೇಜ್ ಲೈಫ್, ಸರಿನಾ. ಟೀ ಕುಡಿತಾಯಿದ್ದೀವಿ. ಹಾಗೆ ಮೇಕೆಗಳ ಜೊತೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಇಲ್ಲಿ ಫೇಮಸ್ ಸುಪಾರಿ ಅಂತೆ, ಸುಪಾರಿ ಕೊಡ್ತಾರಂತೆ. ಅಸ್ಸಾಂನ ಸುಪಾರಿ ತಿಂದು ನೋಡೋಣ. ನಾನು ಯಾವತ್ತೂ ತಿನ್ನಲ್ಲ ಸುಪಾರಿ ಗಿಪಾರಿ ಎಲ್ಲಡಿಕೆ ಎಲ್ಲ, ನಾನು ಯಾವತ್ತೂ ತಿನ್ನಲ್ಲ, ಮನೇಲಿ ಕೂಡ ತಿನ್ನಲ್ಲ. ನೋಡೋಣ, ಇವತ್ತು ಕೊಟ್ಟಿದ್ದಾರೆ ಒಂದು ಚಿಕ್ಕದಾಗ, ಒಂದು ಸ್ವಲ್ಪ ಟೇಸ್ಟ್ ನೋಡೋಣ, ಬಾಯಿಗೆ ಹಾಕೊಳ್ಳೋಣ. ಸೊ ಗಾಯ್ಸ್ ಚೆನ್ನಾಗೇ ಇದೆ, ಅಂದರೆ ಕಿಕ್ ಕೊಡುತ್ತಂತೆ, ತಲೆ ಚಕ್ರ ಬರುತ್ತಂತೆ. ನೋಡೋಣ ಹೇಗಿದೆ ಅಂತ. ಹಾಗೆ ನಮ್ಮ ಫ್ರೆಂಡ್ ಹೇಳ್ದ, ಸರಿ ನಡಿ ಹೋಗೋಣ, ಹಂಗೆ ಸುಪಾರಿ ತಿನ್ಕೊಂಡು ಮನೆ ಸೇರ್ಕೊಳ್ಳೋಣ ಅಂತ. ಅದಕ್ಕೋಸ್ಕರ ಇಲ್ಲಿಂದ ಬಾಯಿ ಹೇಳಿ ಬಂದಿದ್ದೀವಿ ನಮ್ಮ ಫ್ರೆಂಡಿನ ಮನೆ ದಾರಿಲಿ ಹೋಗ್ತಾಯಿದ್ದೀವಿ. ನಿನ್ನೆ ರಾತ್ರಿ ಅಂತೂ ತುಂಬಾ ಜೋರು ಮಳೆ ಆಯಿತು ಫ್ರೆಂಡ್ಸ್. ಪೂರ್ತಿ ನೈಟ್ ಎಲ್ಲ ಮಳೆನೇ ಆಯಿತು. ಅದರಿಂದ ನೋಡಿ ನಮ್ಮ ರೋಡ್ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ರೋಡ್ ಕೂಡ ಬಂಬುಗಳ್ನ ಹಾಕಿ ಸ್ವಲ್ಪ ಮುಚ್ಚಿದ್ದಾರೆ. ಅಟ್ಟಿಗೆಗಳ್ನೆಲ್ಲ ತುಂಬಾ ಕೆಸರಾಗಿದೆ. ಹೋಗೋಣ, ಓಕೆ. ಪ್ರಕೃತಿ ಆಟ ಯಾರಿಗೆ ಗೊತ್ತು ಗುರು. ನಾವು ಬಂದಿದ್ದೀವಿ ಇವಾಗ ಮನೆಗೆ. ಅವ್ರ ತಾಯಿ ನಮ್ಮ ಕಾಂಬಾಟ್ ಯೂನಿಫಾರ್ಮ್ಗಳನ್ನೆಲ್ಲ ಒಣಗಾಕ್ಬಿಟ್ಟಿದ್ದಾರೆ. ಸೊ ಗೈಸ್, ಹೀಗೆ ತುಂಬಾ ವೀಡಿಯೋಸ್ ಬರ್ತಾ ಇರುತ್ತೆ. ಪ್ಲೀಸ್ ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಗೈಸ್, ಬಾಯ್.